ಉಡುಪಿಯ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತಿದ್ದು, ಇದೇ ಏಪ್ರಿಲ್ 16ರಿಂದ 20ರವರೆಗೆ ನಡೆಯಲಿರುವ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತಾದಿಗಳಿಗಾಗಿ ಅನ್ನಪ್ರಸಾದ ನೀಡಲಾಗುತ್ತಿದೆ. ಪ್ರತಿನಿತ್ಯ ಸಾವಿರಾರು ಜನರಿಗೆ ನೀಡಲಾಗುತ್ತಿರುವ ಅನ್ನಪ್ರಸಾದದ ತಯಾರಿ ಹೇಗಿದೆ, ಈ ವಿಡಿಯೋ ನೋಡಿ. ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಈಗಾಗಲೇ 16ನೇ ತಾರೀಕಿನಿಂದ ಆರಂಭಗೊಂಡಿದೆ. 21ನೇ ತಾರೀಕಿನವರೆಗೆ ದಿನನಿತ್ಯವೂ ಇಲ್ಲಿ ಅನ್ನಪ್ರಸಾದ ಸೇವೆ ನಡೀತಾ ಇದೆ. ಈಗಾಗಲೇ 2 ದಿವಸದಿಂದ 4,000 ಜನದಿಂದ ಶುರುವಾಗಿದೆ. ಇವತ್ತು 5,000 ಜನದ ಅಡಿಗೆ 7,000 ಜನದ ಅಡಿಗೆ ಮಾಡುವ ನಮ್ಮ ಕಾರ್ಯಕ್ರಮ. ಉಪ್ಪಿನಕಾಯಿ, ಪಲ್ಯ, ಅನ್ನ, ಸಾರು ಮತ್ತು ಹುಳಿ, ಪಾಯಸ ಇಂಥ ಒಂದು ಅಡಿಗೆ ತಯಾರಾಗ್ತಿದೆ. ಆದರೆ 20ನೇ ತಾರೀಕು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದಿವಸ ನಮ್ಮದೊಂದು 35,000 ಜನದ ನಾವು ಯೋಜನೆ ಇಟ್ಕೊಂಡಿದ್ದೇವೆ. ಆದರೆ ಸ್ವಲ್ಪ ಜಿಜ್ಞಾಸೆಯೂ ಇದೆ. ಯಾಕಂತೇಳಿದ್ರೆ ಅಕ್ಷಯ ತೃತೀಯ ಆದದ್ರಿಂದ ಸ್ವಲ್ಪ ಫಂಕ್ಷನ್ ಎಲ್ಲ ತುಂಬ ಇರೋದರಿಂದ ಸ್ವಲ್ಪ ಆಚೆಗೆ ನಮ್ಮ ಗೊಂದಲ ಇದೆ. ಆದರೂ ನಮ್ಮ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಊಟ ಭಾಳ ಹೆಸರುವಾಸಿಯಾಗಿರೋದ್ರಿಂದ ಜನ ಆಗುವ ಸಂಭವವಿದೆ ಅಂತ ನಮ್ಮಲ್ಲಿದೆ. ಈಗಾಗಲೇ ಎಲ್ಲ ಕಡೆಯಲ್ಲಿ ಈಗ ನಡೀತಾ ಉಂಟು. ಎಲ್ಲ ಭಕ್ತರ ಸಹಾಯದಿಂದ ಎಲ್ಲ ಕಾರ್ಯಕ್ರಮ ಒಳ್ಳೆಯ ಇದಾಗಿದೆ. ನಾವು ಇವತ್ತು 25 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ನಾಳ್ದು ಬ್ರಹ್ಮಕಲಶದ ದಿವಸ ಉಪ್ಪಿನಕಾಯಿ, 1 ಕೋಸಂಬರಿ, 2 ಬಗೆ ಪಲ್ಯ, ಚಿತ್ರಾನ್ನ, ಹಪ್ಪಳ, ಸಾರು, ಗಸಿ, ಹುಳಿ ಹಾಗೂ ಮಡ್ಡಿ ಮತ್ತು ವಡೆ ಇಂಥದ್ದೆಲ್ಲ ಆಗಲಿಕ್ಕೆ ಉಂಟು. ಆ ದಿವಸದ ಊಟ ಸ್ವಲ್ಪ ಸಂಭ್ರಮವಾಗಿ ನಡೀತದೆ. ತಾವೆಲ್ಲರೂ ಬಂದು ಭಕ್ತಾದಿಗಳು ಶ್ರೀ ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲಿ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಬ್ರಹ್ಮಕಲಶೋತ್ಸವ ಸಂದರ್ಭ ಬಿಟ್ಟು ಮುಂಚಿನಿಂದಲೂ, ಈಗ ಈ ಕೊರೋನಾ ಸಂದರ್ಭಕ್ಕಿಂತಲೂ ಮುಂಚೆ ಇಲ್ಲಿ ಸೋಮವಾರದ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆರಂಭವಾಗಿದೆ. ಅವತ್ತಿನಿಂದ ಪ್ರತಿ ಸೋಮವಾರ ಕೂಡ ಆರಂಭವಾದ ಸಂದರ್ಭದಲ್ಲಿ 250-300 ಜನಕ್ಕೆ ಆರಂಭವಾದಂಥ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಂದಿಗೆ 2,000 ಜನರವರೆಗೂ ಬಂದು ನಿಂತಿದೆ. ಪ್ರತಿ ಸೋಮವಾರ ಇಲ್ಲಿಗೆ 2,000 ಜನರ ಊಟ ಆಗ್ತದೆ. ಹಾಗೆ ಪ್ರಾರಂಭವಾದಂಥ ಇವತ್ತು ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಆಗಮನ ಜಾಸ್ತಿ ಆಗ್ತಾ ಉಂಟು, ಬಿಟ್ಟರೆ ಕಡಿಮೆ ಆದದ್ದಿಲ್ಲ ಯಾವತ್ತು. ಹಾಗೆ ಭಕ್ತರಿಂದ ಇಲ್ಲಿ ತನು, ಮನ, ಧನದ ಸಹಕಾರ ಎಲ್ಲ ಸಿಗ್ತಾ ಉಂಟು. ದೇವರಿಗೆ ಬೇಕಾದದನ್ನೆಲ್ಲ ಅವನೇ ಭಕ್ತಾದಿಗಳಿಂದ ತರಿಸಿಕೊಳ್ತಾ ಇದ್ದಾನೆ. ಮೊನ್ನೆ ಹೊರೆಕಾಣಿಕೆಯ ಸಂದರ್ಭದಲ್ಲೂ ಆಗ್ಬೋದು. ಹಾಗೆ ಪ್ರತಿನಿತ್ಯ ಸೇವಾದಿ ಕಾರ್ಯಕ್ರಮಗಳಲ್ಲಿ ಕೂಡ ಭಕ್ತರಿಂದ ಅಭೂತಪೂರ್ವವಾದಂತಹ ಒಂದು ಇದು ಸಿಗ್ತಾ ಇದೆ. ಭಕ್ತರಿಂದವೇ ಹೊರೆಕಾಣಿಕೆ ರೀತಿಯಲ್ಲೇ ಸಲ್ಲಿಸ್ತಾ ಇದೆ ದೇವರಿಗೆ. ಹಾಗೆ ಈಗ ಪ್ರತಿನಿತ್ಯ ಮೊನ್ನೆಯಿಂದ 15ನೇ ತಾರೀಕಿನಿಂದ ಹಿಡಿದು ನಾಡ್ದು 21ರವರೆಗೂ ಈಗ 7,000 ಜನರಿಗೆ ಅಂದಾಜು ಅಡುಗೆ ಮಾಡ್ತಾ ಇದ್ದೇವೆ. ನಾಡ್ದು ಬ್ರಹ್ಮಕಲಶೋತ್ಸವದ ದಿನ 20ನೇ ತಾರೀಕಂದು ಸಾಧಾರಣ 30,000-35,000 ಜನರ ಆಗಮನವಾಗುವ ನಿರೀಕ್ಷೆ ಉಂಟು. ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇವೆ. ನಮ್ಮಲ್ಲಿ ನನ್ನ ಹೆಸರು ಜಯಂತ ಅಂತ ಹೇಳಿ. ನಮ್ಮ ಅಜ್ಜ, ಮಾವ ಅವರೆಲ್ಲ ಇಲ್ಲಿ ಅಡುಗೆ ಮಾಡ್ಕೊಂಡು ಬಂದವರು. ಈಗ ಪ್ರಸ್ತುತ ನಾನು ಇಲ್ಲಿ ಅಡುಗೆ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದೇನೆ. 35-40 ಜನ ನಮ್ಮ ತಂಡದಲ್ಲಿದ್ದಾರೆ. ಅವರೆಲ್ಲರೂ ಪ್ರತಿನಿತ್ಯವೂ ಇದಕ್ಕೆ ಬೇಕಾಗುವಂಥ ಉಪ್ಪಿನಕಾಯಿ, ಪಲ್ಯ, ಅನ್ನ, ಸಾರು, ಹುಳಿ, ಗಸಿ, ಪಾಯಸ, ಮಜ್ಜಿಗೆ ಇದೆಲ್ಲವನ್ನು ಮಾಡ್ತಾ ಇದ್ದೇವೆ. ಹೀಗೆಲ್ಲ ಭಕ್ತರ ಸಹಕಾರದಿಂದ ಪರವೂರ ದಾನಿಗಳಿಂದ ಇವರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಉಸ್ತುವಾರಿಕೆಯಲ್ಲಿ, ಹಾಗೆ ರಮೇಶ್ ಕಾಂಚನ್ ಅವರು ಹಾಗೂ ಬನ್ನಂಜೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಾಧವ ಬನ್ನಂಜೆ ಅವರು ಹಾಗೂ ಇತರ ಪದಾಧಿಕಾರಿಗಳು, ಗಣೇಶೋತ್ಸವ ಸಮಿತಿಯವರು, ದೇವಳದ ವ್ಯವಸ್ಥಾಪಕರಾದಂಥ ರವಿರಾಜ್ ಭಟ್ಟಿಯವರು ಹಾಗೂ ನಮ್ಮೆಲ್ಲ ತಂಡದವರು, ಬಡಿಸುವವರು, ಸ್ವಯಂ ಸೇವಕರವರು, ಇವರೆಲ್ಲರ ಪರಿಶ್ರಮದಿಂದ ಇದೊಂದು ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಊಟ ಉಪಚಾರದ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಪ್ರತಿಯೊಂದು ಜಾತಿ, ಭೇದ, ರಾಜಕೀಯ ಪಕ್ಷಗಳ ಎಲ್ಲವನ್ನು ಬಿಟ್ಟು ಹೊರತಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಆ ದೇವರೇ ಮಾಡಿಸಿಕೊಳ್ತಾ ಇದ್ದಾನೆ ನಮ್ಮಿಂದ.
ಹಾಗಾಗಿ ಎಲ್ಲರೂ ಇನ್ನಷ್ಟು ಜನ ಬರಲಿ, ಇದರಿಂದಾಗಿ ಎಲ್ಲರಿಗೂ ಪ್ರಚಾರ ಆಗಿ ಮತ್ತೊಂದಿಷ್ಟು ಜನ ಬರಲಿ, ನಾವು ಖುಷಿಯಿಂದ ಮಾಡಿಕೊಡ್ತೇವೆ, ಎಲ್ಲದಕ್ಕೂ ತಯಾರಾಗಿ ನಾವಿದ್ದೇವೆ.